ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ನಾನು ವಿಕಾಸ್, ಮೆಡಿಕಲ್ ಸ್ಟೂಡೆಂಟ್, ಬ್ಯಾಂಗ್ಳೂರು ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಮೆಡಿಕಲ್ ಕಾಲೇಜ್ ಆ್ಯಂಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್. ಓಕೆ ಫ್ರೆಂಡ್ಸ್, ತಮ್ಮನೇಲಿ ನೋಡಿದ ತಕ್ಷಣ ನಿಮಗೆ ತುಂಬ ಕನ್ಫ್ಯೂಷನ್ ಆಗಿದೆ ಅಂತ ಗೊತ್ತು. ಬಟ್ ಈ ಕನ್ಫ್ಯೂಷನ್ಗೆ ಕ್ಲಾರಿಟಿ ಕೊಡ್ತೀನಿ, ಕೇಳಿಸ್ಕೊಳ್ಳಿ. ಈಗ ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್ ಅಂದರೆ ಥರ್ಡ್ ರೌಂಡ್ ಅಂದರೆ ನಾನು ಸೆಕೆಂಡ್ ಎಕ್ಸ್ಟೆನ್ಷನ್ ರೌಂಡ್ ಏನು ಮಾಪಪ್ ರೌಂಡ್ ಹೇಳ್ತಾರೆ ಅದು. ಓಕೆ, ಇದು ನಡೆಯುತ್ತಾ ನಡೆಯಲ್ವಾ? ಫ್ರೆಂಡ್ಸ್, ಇಲ್ಲಿ ಕೇಳಿಸ್ಕೊಳ್ಳಿ. ನಡೆಯುತ್ತೆ ಬಟ್ ನೇಮ್ ಸೇಕ್ ಅಷ್ಟೇ. ಏಕೆಂದರೆ ಸೀಟ್ಸೇ ಇರಲ್ಲ. ಸೀಟ್ಸ್ ಇಲ್ಲದೇ ನಡೆದ್ರೆ ನೀವು ಪಾರ್ಟಿಸಿಪೇಟ್ ಮಾಡೋದ್ರಿಂದ ಏನು ಯೂಸ್ ಹೇಳಿ? ಈಗ ತುಂಬ ಜನ ಅಂದ್ಕೊಂಡಿರ್ತಾರೆ ಸೆಕೆಂಡ್ ಎಕ್ಸ್ಟೆನ್ಷನ್ ರೌಂಡ್, ಥರ್ಡ್ ರೌಂಡ್ ಏನಿದೆ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿ ಸೀಟ್ ತೊಗೊಳ್ತೀನಿ ಅಂತ. ಫ್ರೆಂಡ್ಸ್, ಈ ವರ್ಷ ಆ ರೀತಿ ನಡೆಯೋಲ್ಲ. ಏನಕ್ಕೆ ಅಂತ ಹೇಳ್ತೀನಿ, ಕ್ಲಿಯರಾಗಿ ಕೇಳಿಸ್ಕೊಳ್ಳಿ. ಈಗ ಡೈರೆಕ್ಟರ್ ಹೇಳ್ದಂಗೆ, KA ಡೈರೆಕ್ಟರು ಈ ಸೆಕೆಂಡ್ ರೌಂಡ್, ಈಗ ಒಂದು ಪರ್ಸನ್ಗೆ MCC ಥ್ರೂ, KA ಥ್ರೂ ಎರಡರಲ್ಲೂ ಕಾಲೇಜ್ ಅಲಾಟ್ ಆಯಿತು. ಅವ್ರೇನು ಮಾಡ್ತಾರೆ, ಎರಡರಲ್ಲೂ ಒಂದು ಅಪ್ಗ್ರೇಡೇಷನ್ ಕೊಟ್ಕೊಂಡು ನೆಕ್ಸ್ಟ್ ಮತ್ತೆ ಕಾಲೇಜ್ ಅಲಾಟ್ ಆಗುತ್ತೆ. ಎರಡರಲ್ಲೂ ಅಲಾಟ್ ಆಗುತ್ತೆ. ಈಗ ಆಲ್ರೆಡಿ ಫಸ್ಟ್ ರೌಂಡಲ್ಲಿ ಅಲಾಟ್ ಆಗಿದೆ ಅಂದರೆ ಈಗ MCC ಥ್ರೂ ಅವರು ಜಾಯ್ನ್ ಆಗಬೇಕಪ್ಪ. ಅವ್ರಿಗೆ ಒಳ್ಳೆ ಏಮ್ಸ್ ಏನೋ ಸಿಕ್ತು. ಅವ್ರು MCC ಥ್ರೂ ಜಾಯ್ನ್ ಆಗ್ತಿದ್ದಾರೆ ಅಂದರೆ ಅವ್ರೇನು ಮಾಡಬೇಕು, KAದಲ್ಲಿ ಅದನ್ನ ಸೀಟ್ ಏನು ಸಿಕ್ಕಿರುತ್ತೆ ಅದನ್ನ ಕ್ಯಾನ್ಸಲ್ ಮಾಡ್ಕೋಬೇಕು. ಓಕೆ, ಈ ಕ್ಯಾನ್ಸಲ್ ಮಾಡಿಕೊಂಡು ಈಗ ಇಷ್ಟು ವರ್ಷ ಹೇಗೆ ನಡೀತಿತ್ತು ಅಂದರೆ ಇದರಲ್ಲಿ ಕ್ಯಾನ್ಸಲ್ ಮಾಡ್ಕೊಂಡಂಥ ಸೀಟ್ಸು ಸೆಕೆಂಡ್ ಎಕ್ಸ್ಟೆನ್ಷನ್ ರೌಂಡ್ಗೆ ಸಿಗ್ತಿತ್ತು. ಬಟ್ ಈ ವರ್ಷ ಏನು ಮಾಡ್ತಿದ್ದಾರೆ, ಡೈರೆಕ್ಟರ್ ಹೇಳಿದ ಪ್ರಕಾರ ಈ ವರ್ಷ ಇದೇನು MCC ಥ್ರೂ ಸೀಟ್ ತೊಗೊಂಡವರು KA ಥ್ರೂ ಕ್ಯಾನ್ಸಲ್ ಮಾಡ್ಕೊಳ್ತಾರಲ್ಲ, ಆ ಸ್ಟೂಡೆಂಟ್ಸ್ದು ರಿಮೈನಿಂಗ್ ಸೀಟ್ಸ್ನ ಆ ಸೆಕೆಂಡ್ ರೌಂಡಲ್ಲೇ ಅಲಾಟ್ ಮಾಡೋಂಥದ್ದು. ಈ ವರ್ಷ ಮಾಕ್ ಅಲಾಟ್ಮೆಂಟ್ 2 ಅಂತ ಬರುತ್ತೆ. ಓಕೆ, ಈಗ ನಿಮಗೆ MCC ರಿಸಲ್ಟ್ ಬಿಡೋವರೆಗೂ ಇವ್ರು KAದವ್ರು ಕಾಯಲ್ಲ. ಅವ್ರೇನು ಮಾಡ್ತಾರೆ, ಮಾಕ್ ಅಲಾಟ್ಮೆಂಟ್ ಅಂತ ಸೆಕೆಂಡ್ ರೌಂಡಲ್ಲೂ ಇನ್ನೊಂದು ಸರಿ ಬಿಡ್ತಾರೆ. ಅದರಿಂದ ಏನು ಐಡಿಯಾ ಸಿಗುತ್ತೆ ಅಂದರೆ ನಿಮಗೆ ಆಲ್ಮೋಸ್ಟ್ ಯಾವ್ದಾವ್ದು ಕಾಲೇಜ್ ಸಿಗುತ್ತೆ ಅಂತ ಕನ್ಫರ್ಮ್ ಆಗೋಗುತ್ತೆ. ಓಕೆ, ಅದು ಕನ್ಫರ್ಮ್ ಆದಮೇಲೆ ಈ ರಿಸಲ್ಟ್ ಬಿಟ್ಟಿರ್ತಾರಲ್ಲ MCCಲಿ, ಅವ್ರೇನಾದರೂ MCCಗೆ ಜಾಯ್ನ್ ಆಗಿ KAದಲ್ಲಿ ಏನಾದರೂ ಖಾಲಿ ಮಾಡಿದ್ರೆ ಆ ಸೀಟ್ಸ್ಗಳು ಏನು ಇರುತ್ತೆ ಅದನ್ನ ಸೆಕೆಂಡ್ ರೌಂಡಲ್ಲೇ ಮತ್ತೆ ಫೈನಲ್ ರಿಸಲ್ಟ್ ಬಿಡುವಾಗ, ಮಾಕಿಂದ ಫೈನಲ್ಗೆ ಬರಬೇಕಾದ್ರೆ ಆ ಸೀಟ್ಸ್ಗಳನ್ನ ಅದೇ ರೌಂಡಲ್ಲೇ ಕ್ಲಿಯರ್ ಮಾಡಿಬಿಡ್ತಾರೆ. ಅದರಿಂದ ನಿಮಗೆ ಸೆಕೆಂಡ್ ಎಕ್ಸ್ಟೆನ್ಷನ್ ರೌಂಡ್ ಅನ್ನೋದು ಪಾಯಿಂಟೇ ಬರಲ್ಲ ಈ ವರ್ಷ. MCCಲಿ ಬರ್ಬೋದು ಥರ್ಡ್ ರೌಂಡು, ಬಟ್ ಇದರಲ್ಲಿ ಏನು ಮಾಪಪ್ ರೌಂಡ್ ಏನಿದೆ, ಏನು ಬೇಕಾದರೂ ಹೇಳ್ಬೋದು. ಅದು ಈ ವರ್ಷ ಮಾಡಿದ್ರೂ ಫಾರ್ ನೇಮ್ ಸೇಕ್ ಅಷ್ಟೇ ಮಾಡ್ತಾರೆ ಮೆಡಿಕಲ್ ಸ್ಟೂಡೆಂಟ್ಸ್ಗೆ. ಏಕೆಂದರೆ ಬರೋಂಥ ಸೀಟ್ಸ್ಗಳೇ ಅದರಿಂದ ಕ್ಲಿಯರಾಗಿ ಇದರಲ್ಲಿ ಬರೋಂಥದ್ದು. MCCಗೆ ಯಾರು ಜಾಯ್ನ್ ಆಗ್ತಾರೆ ಅದರಿಂದ ಬರೋಂಥದ್ದು. ಅದನ್ನೂ ಸೆಕೆಂಡ್ ರೌಂಡಲ್ಲೇ ಎಲ್ಲ ಮುಗಿಸ್ಕೊಂಡ್ರೆ ನಿಮಗೆ ಸೆಕೆಂಡ್ ರೌಂಡಲ್ಲೇ ಸಿಗೋಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದರಲ್ಲೂ ಮಾಕ್ ಅಲಾಟ್ಮೆಂಟಲ್ಲಿ ಏನು ನಿಮಗೆ ರಿಸಲ್ಟ್ ಬರುತ್ತೆ, ಫೈನಲ್ ರಿಸಲ್ಟಲ್ಲಿ ಅದು ಬೇರೆ ಆಗ್ಬೋದು. ಬಾರ್ಡರ್ ಲೈನಲ್ಲಿ ಇರೋರಿಗೆ ಏನಾದರೂ ಮಾಕ್ ಅಲಾಟ್ಮೆಂಟಲ್ಲಿ ನಿಮಗೆ ಸಿಗಲಿಲ್ಲ ಅಂದ್ರೂ ನಿಮಗೆ ಫೈನಲಲ್ಲಿ ಸೆಕೆಂಡ್ ರೌಂಡ್ ಫೈನಲಲ್ಲಿ ನಿಮಗೆ ಸಿಗೋಂಥ ಚಾನ್ಸಸ್ ಇರುತ್ತೆ. ಓಕೆ, ಇದು ಚಿಕ್ಕ ಇನ್ಫಾರ್ಮೇಷನ್ ನಾನು ನಿಮಗೆ ಕೊಡಬೇಕಿತ್ತು. ಓಕೆ, ಇದರಲ್ಲಿ ಯಾವುದೇ ರೀತಿ ಸೆಕೆಂಡ್ ಎಕ್ಸ್ಟೆನ್ಷನ್ ರೌಂಡ್ ಏನಂತಾರೆ ಅದು ನಡೆಯೋದೇ ಇಲ್ಲ ಅಂತಲ್ಲ, ನಡೆಯುತ್ತೆ. ಇಟ್ಸ್ ಫಾರ್ ನೇಮ್ ಸೇಕ್ ಅಷ್ಟೇ. ಓಕೆ, ಇಷ್ಟು ಇನ್ಫಾರ್ಮೇಷನ್ ಕೊಡೋಕೆ ಅಂತ ಈ ವಿಡಿಯೋ ಮಾಡಿದ್ದು. ಓಕೆ, ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದು ಯಾವುದೇ ಕಾರಣಕ್ಕೂ ಮರಿಬೇಡಿ. ಮತ್ತು ಸ್ಕಾಲರ್ಶಿಪ್ ಎಲ್ಲ ಡೀಟೇಲ್ಸ್ ಬೇಕಂದರೆ ಮೆಂಬರ್ಶಿಪ್ ತೊಗೊಂಡು ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗ್ಬೋದು. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.